ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅನ್ನೋದು ಕೇವಲ ವದಂತಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತ ವದಂತಿ. ಅದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಈ ಅವಘಡ ಏನು ಕಾರಣ, ಈ ಅವಘಡಕ್ಕೆ, ಈ ಅಪಘಾತಕ್ಕೆ ಎಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸ್ನಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿಲ್ಲ. ಈ ಕುರಿತು ಸ್ಪಷ್ಟನೆ ನೀಡಿದ ಏರ್ ಇಂಡಿಯಾ ಸಂಸ್ಥೆ, ಬ್ಲ್ಯಾಕ್ ಬಾಕ್ಸ್ಗಾಗಿ ಹುಡುಕಾಟ ಜಾರಿಯಲ್ಲಿದೆ ಅಂತ ಸಂಸ್ಥೆ ತಿಳಿಸಿದೆ. ಈ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಿಕ್ಕರೆ ವಿಮಾನ ಅಪಘಾತಕ್ಕೆ ಕಾರಣ ಗೊತ್ತಾಗುತ್ತೆ. ಫ್ಲೈಟ್ ಡಾಟಾ ರೆಕಾರ್ಡರ್, ಕಾಕ್ಪಿಟ್ ರೆಕಾರ್ಡರ್ ಮಾಹಿತಿ ಲಭ್ಯ ಆಗುತ್ತೆ. ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಏನಿದು ಬ್ಲ್ಯಾಕ್ ಬಾಕ್ಸ್ ಅನ್ನೋದನ್ನ ಕೂಡ ನಾವು ಈಗ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಎಲ್ಲ ವಿಮಾನಗಳಲ್ಲಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಇದ್ದೇ ಇರುತ್ತೆ. ಅಪಘಾತ ನಡೆದರೆ ಏನು, ಯಾವ ಕಾರಣಕ್ಕಾಗಿ ನಡೀತು, ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಚಿತ್ರಣ ಈ ಸಂದರ್ಭದಲ್ಲಿ ಸಿಗುತ್ತೆ. ಏನಿದು ಬ್ಲ್ಯಾಕ್ ಬಾಕ್ಸ್? ಹಾಗಾದರೆ ಬ್ಲ್ಯಾಕ್ ಬಾಕ್ಸನ್ನು ತಾಂತ್ರಿಕವಾಗಿ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಹೇಳಲಾಗುತ್ತೆ. ವಿಮಾನದ ಎಲ್ಲ ಚಟುವಟಿಕೆ ದಾಖಲಿಸುವಂಥ ಸಾಧನವೇ ಬ್ಲ್ಯಾಕ್ ಬಾಕ್ಸ್. ವಿಮಾನದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆ ಆಗಿರಬಹುದು, ತಾಂತ್ರಿಕವಾಗಿ ಏನೆಲ್ಲ ನಡೆಯುತ್ತೆ ವಿಮಾನದಲ್ಲಿ ಎಲ್ಲವನ್ನೂ ಕೂಡ ಇದು ದಾಖಲು ಮಾಡಿಕೊಳ್ಳುತ್ತೆ. ಸಾಮಾನ್ಯವಾಗಿ ಒಂದು ವಿಮಾನದಲ್ಲಿ 2 ಬ್ಲ್ಯಾಕ್ ಬಾಕ್ಸ್ಗಳಿರ್ತವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಒಂದು ವಿಮಾನದಲ್ಲಿ 2 ಎಂಜಿನ್ಗಳು ಕೂಡ ಇರ್ತವೆ, ಜೊತೆಗೆ ಅದೇ ರೀತಿಯಾಗಿ 2 ಬ್ಲ್ಯಾಕ್ ಬಾಕ್ಸ್ಗಳು ಕೂಡ ಇರ್ತವೆ. ಒಂದು ಡಿಜಿಟಲ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇರುತ್ತೆ, ಇನ್ನೊಂದು ಫ್ಲೈಟ್ ಡೇಟಾ ರೆಕಾರ್ಡರ್ ಇರುತ್ತೆ. ವಾಯ್ಸ್ ರೆಕಾರ್ಡರ್ ಇರುತ್ತೆ, ಮತ್ತೊಂದು ಫ್ಲೈಟ್ ಡೇಟಾ ರೆಕಾರ್ಡರ್ ಕೂಡ ಇರುತ್ತೆ. ಒಟ್ಟಾರೆಯಾಗಿ 2. ಇನ್ನು ಡಿಜಿಟಲ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಕಾಕ್ಪಿಟ್ನ ಸಂಭಾಷಣೆ ರೆಕಾರ್ಡ್ ಆಗುತ್ತೆ. ನೋಡಿ, ಸಂಭಾಷಣೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಎಲ್ಲ ಶಬ್ದ ಏನೇ ಮಾತಾಡಿದ್ರು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಪಾಯ, ಅವಘಡ, ದುರಂತ ನಡೆಯುವ ಮುನ್ನ ಪೈಲಟ್ಗಳ ಧ್ವನಿ ಇಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ. ಅಂದರೆ ಅಪಾಯ, ಅವಘಡ, ದುರಂತ ನಡೆಯುವಂಥ ಸಂದರ್ಭದಲ್ಲಿ ಅವರು ಏನೇನೋ ಮಾತಾಡ್ತಾ ಇರ್ತಾರೆ, ಹಿಂಗಾಗ್ತಾ ಇರುತ್ತೆ, ಹಂಗಾಗ್ತಾ ಇರುತ್ತೆ, ಆ ರೀತಿಯಾಗಿ ಅದೆಲ್ಲವೂ ಕೂಡ ಅಲ್ಲಿ ದಾಖಲಾಗುತ್ತೆ. ಯಾವುದೇ ವಿಮಾನ ದುರಂತವಾದರೂ ಕೂಡ ಹೇಗಾಯಿತು ಅನ್ನೋ ಮಾಹಿತಿ ಈ ಒಂದು ಸಾಧನ ಕೊಡುತ್ತೆ, ಈ ಒಂದು ಬ್ಲ್ಯಾಕ್ ಬಾಕ್ಸ್ ಕೊಡುತ್ತೆ. ಯಾವುದೇ ವಿಮಾನ ದುರಂತವಾದರೂ ಹೇಗಾಯಿತು ಅನ್ನೋ ಮಾಹಿತಿಯನ್ನು ಈ ಬ್ಲ್ಯಾಕ್ ಬಾಕ್ಸ್ ಕೊಡುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ಗೆ ಏನೂ ಕೂಡ ಆಗಲ್ಲ. ಎಂಥದ್ದೇ ದುರಂತ ಆದರೂ ಕೂಡ, ವಿಮಾನ ಸುಟ್ಟು ಹೋದರೂ ಕೂಡ, ಇನ್ನು ದುರಂತ ಹೇಗಾಯಿತು ಅನ್ನೋ ಮಾಹಿತಿ ಕೊಡುವಂಥ ಪ್ರಮುಖ ಉಪಕರಣವೇ ಈ ಬ್ಲ್ಯಾಕ್ ಬಾಕ್ಸ್. ದುರಂತ ಹೇಗಾಯಿತು ಅನ್ನೋ ಮಾಹಿತಿಯನ್ನು ಕೊಡುತ್ತೆ. ಬಹಳ ಪ್ರಮುಖವಾದಂಥ ಉಪಕರಣ ಇದು. ವಿಮಾನದಲ್ಲಿ ಅಳವಡಿಸಲಾಗಿರುತ್ತೆ ಈ ಒಂದು ಬ್ಲ್ಯಾಕ್ ಬಾಕ್ಸನ್ನು. FDR ಹಾರಾಟದ ಸಮಯದಲ್ಲಿ ವಿಮಾನದ ಕಾರ್ಯಗಳು ಮತ್ತು ಸ್ಥಾನವನ್ನು ಇದು ದಾಖಲಿಸುತ್ತೆ. FDR ಹಾರಾಟದ ಸಂದರ್ಭದಲ್ಲಿ ವಿಮಾನದ ಕಾರ್ಯಗಳು ಅಂದರೆ ವಿಮಾನ ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ ಸಾಧನ ದಾಖಲು ಮಾಡಿಕೊಳ್ಳುತ್ತೆ. ಇನ್ನು ಗಾಳಿಯ ವೇಗ, ಎತ್ತರ, ದಿಕ್ಕು, ಲಂಬ ವೇಗವರ್ಧನೆ ಮಾಹಿತಿಯನ್ನು ಕೂಡ ಇದು ಕಲೆ ಹಾಕುತ್ತೆ. ಅಂದರೆ ಗಾಳಿಯ ವೇಗ ಎಷ್ಟಿದೆ, ವಿಮಾನದ ಅಪೋಸಿಟ್ ಬರ್ತಾ ಇರುವಂಥ ಗಾಳಿ ಎಷ್ಟಿದೆ ಅನ್ನೋದನ್ನು ಕೂಡ ಇದು ಲೆಕ್ಕ ಹಾಕುತ್ತೆ. ಎಷ್ಟು ಎತ್ತರದಲ್ಲಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪಾತ್ರ ಮಹತ್ವದ್ದು. ಈ ಒಂದು ದುರಂತ ನಡೀತಲ್ಲ ಈಗ ಅಹಮದಾಬಾದ್ನಲ್ಲಿ. ಇನ್ನು ಬ್ಲ್ಯಾಕ್ ಬಾಕ್ಸ್ ಅನ್ನು ತಾಂತ್ರಿಕವಾಗಿ ಫ್ಲೈಟ್ ಡೇಟಾ ರೆಕಾರ್ಡರ್ ಎನ್ನಲಾಗುತ್ತೆ ಅನ್ನೋದು ಒಂದು ಸ್ಪಷ್ಟವಾದಂಥ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಒಂದು ಬ್ಲ್ಯಾಕ್ ಬಾಕ್ಸ್ ಏನು ಅನ್ನೋದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾನೆ ಇರ್ತವೆ. ಅಂದರೆ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುತ್ತೆ, ಆದರೆ ಬ್ಲ್ಯಾಕ್ ಬಾಕ್ಸ್ ಮಾತ್ರ ಏನೂ ಆಗಿರಲ್ವಾ ಅಂತ? ಹೌದು ರಾಮ್, ಒಂದು ಸಾರ್ವತ್ರಿಕವಾದಂತ ಒಂದು ತಮಾಷೆಯ ಮಾತಿದೆ. ಏನಂದ್ರೆ, ಎಂತದ್ದೇ ವಿಮಾನ ದುರಂತ ಸಂಭವಿಸಿ ವಿಮಾನ ನುಚ್ಚು ನೂರಾದ್ರೂ ಕೂಡ ಬ್ಲಾಕ್ ಬಾಕ್ಸ್ ಏನು ಅಪಾಯ ಆಗಲ್ಲ ಅಂತ. ಒಂದು ವೇಳೆ ಬ್ಲಾಕ್ ಬಾಕ್ಸ್ ಏನು ಅಪಾಯ ಆಗಲ್ಲ ಅನ್ನೋದೇ ಆದ್ರೆ ಅದೇ ರೀತಿ ವಿಮಾನವನ್ನು ಯಾಕೆ ತಯಾರು ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಸಾಮಾನ್ಯವಾಗಿ. ಆದ್ರೆ ಬ್ಲಾಕ್ ಬಾಕ್ಸ್ ಯಾವುದೇ ರೀತಿಯಾದಂತ ಅಪಾಯ ಆಗದಲ್ಲೇ ಇರೋ ರೀತಿ ಅದನ್ನ ಸಿದ್ಧಪಡಿಸಲಾಗಿರುತ್ತೆ. ಎಂತದ್ದೇ ಅಗ್ನಿ ಅವಘಡ ಆಗ್ಲಿ, ಎಂತದ್ದೇ ಪ್ರಪಾತಕ್ಕೆ ಬೀಳಲಿ, ಬ್ಲಾಕ್ ಬಾಕ್ಸಿಗೆ ಮಾತ್ರ ಯಾವುದೇ ರೀತಿ ಅವಘಡ ಆಗೋದಿಲ್ಲ. ಮತ್ತೆ ಒಂದಕ್ಕಿಂತ ಹೆಚ್ಚು ಬ್ಲಾಕ್ ಬಾಕ್ಸ್ ಗಳನ್ನ ಇಡ್ಲಾಗಿರುತ್ತೆ. ಯಾಕಂದ್ರೆ ಒಂದು ವೇಳೆ ಯಾವ್ದಾದ್ರು ಒಂದು ಬ್ಲಾಕ್ ಬಾಕ್ಸ್ ಹಾನಿಗೀಡಾದ್ರೆ ಮತ್ತೊಂದು ಇರ್ಲಿ ಅಂತ. ಮತ್ತೆ ಅದು ಹೆಸರಿಗೆ ಮಾತ್ರ ಬ್ಲಾಕ್ ಬಾಕ್ಸ್, ಆದ್ರೆ ಅದ್ರ ಬಣ್ಣ ಪಿಂಕ್ ಕಲರ್ ಅಲ್ಲಿ ಇರುತ್ತೆ. ಈ ತರ ಒಂದು ಬ್ಲಾಕ್ ಬಾಕ್ಸ್ ಏನಿದೆ ಅದರಲ್ಲಿ 2 ರೀತಿಯ ಮಾಹಿತಿ ಇರುತ್ತೆ. ಒಂದು ಫ್ಲೈಟ್ ಡಾಟಾ ರೆಕಾರ್ಡರ್ ಅಂತ, ಅಂದ್ರೆ
ವಿಮಾನದ ಎಲ್ಲ ಉಪಕರಣಗಳ ಕಾರ್ಯನಿರ್ವಹಣೆ ಕುರಿತ ಮಾಹಿತಿ ಅದ್ರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇನ್ನೊಂದು ಕಾಕ್ಪಿಟ್ ರೆಕಾರ್ಡರ್ ಅಂತ, ಅದರಲ್ಲಿ ಕಾಕ್ಪಿಟ್ ಅಲ್ಲಿ ಪೈಲಟ್ ಮತ್ತೆ ಫಸ್ಟ್ ಆಫೀಸರ್ ಅವ್ರ ಪಕ್ಕ ಏನ್ ಕೂತಿರ್ತಾರೆ, ಅವರಿಬ್ರು ಮಾತುಕತೆ, ಅವರಿಬ್ರು ಕೈಗೊಳ್ಳುವಂತ ನಿರ್ಧಾರಗಳು ಅದು ರೆಕಾರ್ಡ್ ಆಗ್ತಿರುತ್ತೆ. ಈ ಯಾವಾಗ ಒಂದು ವಿಮಾನ ದುರಂತ ಸಂಭವಿಸುತ್ತೆ ಆಗ ಬ್ಲಾಕ್ ಬಾಕ್ಸ್ ನ ಪತ್ತೆ ಹಚ್ಚದೆ ಮೊದಲ ಬಹುದೊಡ್ಡ ಕೆಲಸ ಆಗಿರುತ್ತೆ. ಯಾಕಂದ್ರೆ ವಿಮಾನದ ಅವಶೇಷಗಳ ಅಡಿ ಬ್ಲಾಕ್ ಬಾಕ್ಸ್ ಎಲ್ ಬೇಕಾದ್ರೂ ಸೇರಿ ಹೋಗಿರ್ಬೋದು, ಅಥವಾ ವಿಮಾನ ಸ್ಫೋಟಗೊಂಡ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಛಿದ್ರವಾಗಿ ದೂರದಲ್ಲೆಲ್ಲೋ ಬಿದ್ದಿರ್ಬೋದು. ಅದರ ಹುಡುಕಾಟ ಮೊದಲು ನಡೆಯುತ್ತೆ. ಒಮ್ಮೆ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಅದನ್ನ DGC ಏನು ಭಾರತದ ಒಂದು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದ್ದಾರೆ, ಅವರು ಅದನ್ನ ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ನಡೆಯೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆಗೆ ಅದನ್ನ ಹಸ್ತಾಂತರ ಮಾಡ್ತಾರೆ. ಆ ತನಿಖಾ ಸಂಸ್ಥೆಗಳು ಆ ಬ್ಲಾಕ್ ಬಾಕ್ಸ್ ನ ಓಪನ್ ಮಾಡ್ತಾರೆ. ಅದರಲ್ಲಿ ಇರುವಂತ 2 ರೀತಿಯ ರೆಕಾರ್ಡರ್, ಒಂದು ಫ್ಲೈಟ್ ಡಾಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ಡಾಟಾ ರೆಕಾರ್ಡರ್, ಎರಡರನ್ನು ಸಪರೇಟ್ ಆಗಿ ತೆಗೆದು ಎರಡರ ಒಂದು ಅಧ್ಯಯನ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನೊಂದು ಈ ವಿಮಾನ ಅಹಮದಾಬಾದ್ ಇಂದ ಹಾರಿ ಕೇವಲ 3 ನಿಮಿಷಗಳಲ್ಲೇ ಪತನ ಆಯ್ತು. ಅದರಲ್ಲೂ ಕೊನೆಯ 40 ಸೆಕೆಂಡ್ ತುಂಬಾ ಕ್ರೂಷಿಯಲ್. ಆ 40 ಸೆಕೆಂಡ್ ಅಲ್ಲಿ ನಡೆದಿದ್ದೇನು? ವಿಮಾನದ ಇಂಜಿನ್ ವೈಫಲ್ಯ ಆಯ್ತಾ, ಅಥವಾ ವಿಮಾನದ ಇಂಜಿನ್ಗೆ ಅಕ್ಕಿ ಡಿಕ್ಕಿ ಹೊಡಿತಾ, ಅಥವಾ ವಿಮಾನಕ್ಕೆ ಏನಾದ್ರೂ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂತ, ಅಥವಾ ವಿಮಾನದ ಪೈಲಟ್ ಏನಾದ್ರೂ ಲೋಪ ಎಸಗಿದ್ರ, ಅಥವಾ ವಿಮಾನಕ್ಕೆ ಏನಾದ್ರೂ ಹವಾಮಾನ ವೈಪರೀತ್ಯ ಉಂಟಾಗಿ ಗಾಳಿಯ ಒಂದು ವೈಪರೀತ್ಯದಿಂದಾಗಿ ಈ ರೀತಿಯಾದಂತ ದುರಂತ ಸಂಭವಿಸ್ತಾ, ವಿಮಾನ ಮೇಲೆ ಏರೋದಕ್ಕೆ ಸಾಧ್ಯವಾಗದಲ್ಲೇ ಇರುವಂತ ಸನ್ನಿವೇಶ ಏನ್ ಎದುರಾಯ್ತು, ಇವೆಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಈ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಮೊದಲಿಗೆ ಬ್ಲಾಕ್ ಬಾಕ್ಸ್ ಸಿಗ್ಬೇಕಾಗಿದೆ. ಏನಂದ್ರೆ ಈಗ ಬ್ಲಾಕ್ ಬಾಕ್ಸ್ ಆಲ್ರೆಡಿ ಸಿಕ್ಬಿಟ್ಟಿದೆ, ಅದರ ತನಿಖೆ ನಡೆಯುತ್ತಿದೆ ಅಂತ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಡ್ತಾ ಇದೆ. ಇದ್ರ ಬಗ್ಗೆ ಏರ್ ಇಂಡಿಯಾ ಸಂಸ್ಥೆ ಸ್ಪಷ್ಟನೆ ಕೊಟ್ಟಿದೆ, ಬ್ಲಾಕ್ ಬಾಕ್ಸ್ ಇನ್ನೂ ಸಿಕ್ಕಿಲ್ಲ, ಬ್ಲಾಕ್ ಬಾಕ್ಸ್ ಸಿಕ್ಕಿದ ತಕ್ಷಣ ಅದರ ತನಿಖೆ ನಡೆಯುತ್ತೆ. ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತ ಏನೊಂದು ಸುದ್ದಿ ಆಡಿದೆ ಅದು ಕೇವಲ ವದಂತಿ ಅಂತ ಸ್ಪಷ್ಟನೆ ಕೊಟ್ಟಿದೆ. ಆದ್ರೆ ಒಂದಂತೂ ಸತ್ಯ, ಬ್ಲಾಕ್ ಬಾಕ್ಸ್ ಇವತ್ತಾಗ್ಲಿ ನಾಳೆ ಆಗ್ಲಿ ಸಿಗೋದಂತೂ ಖಚಿತ. ಸಿಕ್ಕ ನಂತರ ಅದರ ಒಂದು ಸಂಪೂರ್ಣವಾದಂತ ಸಂಶೋಧನೆ ನಡೆಸಿದ ಬಳಿಕ ವಿಮಾನ ದುರಂತಕ್ಕೆ ನಿಖರ ಕಾರಣ ಗೊತ್ತಾಗುತ್ತೆ. ರಾಮ್, ಒಂದು ದಿಲೀಪ್, ಈಗ 2 ಎಂಜಿನ್ಗಳು ಕೂಡ ಇರ್ತವೆ ಒಂದು ಫ್ಲೈಟ್ನಲ್ಲಿ, ಜೊತೆಗೆ 2 ಬ್ಲ್ಯಾಕ್ ಬಾಕ್ಸ್ಗಳು ಕೂಡ ಇರ್ತವೆ. ಒಂದು ಎಂಜಿನ್ ಹಾಳಾದರೆ ಮತ್ತೊಂದು ಎಂಜಿನ್ ಭಾಳ ತುರ್ತುಗತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಆದರೆ 2 ಎಂಜಿನ್ ಹೆಂಗೆ ಹಾಳಾಗೋದಕ್ಕೆ ಸಾಧ್ಯ ಅಂತ? ಹೌದು ರಾಮ್, ನಿನ್ನೆ ಈ ಒಂದು ವಿಮಾನ ಪತನ ಆಗಿದ ತಕ್ಷಣನೇ ಏನೊಂದು ಏವಿಯೇಷನ್ ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರು ಹೇಳಿದ್ ಒಂದೇ ಮಾತು, ಇದು 10 ಮಿಲಿಯನ್ ನಲ್ಲಿ 1 ಕೇಸ್ ಅಂತ. ಅಂದ್ರೆ 1 ಕೋಟಿಯಲ್ಲಿ 1 ಪ್ರಕರಣ, 2 ಇಂಜಿನ್ ಫೇಲ್ ಆಗೋದು 1 ಕೋಟಿಯಲ್ಲಿ 1 ಪ್ರಕರಣ ಇದು ಅಂತ. ಅಂದ್ರೆ 2 ಇಂಜಿನ್ ಏಕಕಾಲಕ್ಕೆ ಫೇಲ್ ಆಗಕ್ ಚಾನ್ಸೇ ಇಲ್ಲ. ಏನಾದ್ರು ಪಕ್ಷಿಗಳು ಡಿಕ್ಕಿ ಹೊಡೆದಿದ್ರೆ 1 ಇಂಜಿನ್ ಡಿಕ್ಕಿ ಹೊಡೆದಿರ್ಬೋದು, ಅದರಿಂದ ಆಗಿರ್ಬೋದು. 1 ಇಂಜಿನ್ ಏನಾದ್ರು ಡಿಕ್ಕಿ ಹೊಡೆದಿದ್ರೆ ಆಗ ಇನ್ನೊಂದು ಇಂಜಿನ್ ನ ಬಳಸ್ಕೊಂಡು ವಿಮಾನವನ್ನು ಸುರಕ್ಷಿತವಾಗಿ, ಯಾಕಂದ್ರೆ ಏರ್ಪೋರ್ಟ್ ಪಕ್ಕದಲ್ಲೇ ಇತ್ತು ವಿಮಾನವನ್ನ ಸುರಕ್ಷಿತವಾಗಿ ಮತ್ತೆ ಲ್ಯಾಂಡಿಂಗ್ ಮಾಡೋ ಅವಕಾಶ ಇತ್ತು. ಆದ್ರೆ ಇಲ್ಲಿ 2 ಇಂಜಿನ್ ಏಕಕಾಲಕ್ಕೆ ಫೇಲ್ ಆಗಕ್ಕೆ ಏನ್ ಸಾಧ್ಯ? ಹಾಗಾಗಿ ಇದು ಎಂಜಿನ್ ವೈಫಲ್ಯ ಆಗಿಲ್ಲ, ಬೇರೆ ಇನ್ನೇನೋ ರೀಸನ್ ಇರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಚರ್ಚೆಗಳು ಶುರುವಾಗಿದ್ದಾವೆ. ಆದ್ರೆ ಇವೆಲ್ಲವುದನ್ನು ಯಾವ್ದು ಸತ್ಯ ಯಾವ್ದು ಸುಳ್ಳು ಇವೆಲ್ಲ ಸದ್ಯದ ಮಟ್ಟಿಗೆ ಏನಂದ್ರೆ ಚರ್ಚೆಗಳು, ಊಹಾಪೋಹಗಳಷ್ಟೇ. ಆದ್ರೆ ನಿಖರ ಮಾಹಿತಿ ಅನ್ನೋದು ಫ್ಲೈಟ್ ಡಾಟಾ ರೆಕಾರ್ಡರ್ ಸಿಕ್ಕದ ಮೇಲೆ ಗೊತ್ತಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.